ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಬದುಕಿನಲ್ಲಿ ಬೆಳೀತಾ ಸಾಗದ ಹಾಗೆ ಆತನಿಗೆ ಅರಿವಿಲ್ಲದೆ ಆತನ ಬೆನ್ನ ಹಿಂದೆ ನೆರಳಿನಂತೆ ಮನಸ್ಸು ಕೂಡ ಬೆಳೆಯುತ್ತೆ. ನಮಗೆಲ್ಲ ಮನಸ್ಸು ಅನ್ನೋದು ಒಂದು ಸಾಧನ. ನಾವು ಅದನ್ನು ಹೇಗೆ ಬೇಕಿದ್ರೂ ಬಳಸ್ಕೋಬಹುದು. ಇಲ್ಲಿ ಕಲ್ಪನೆ ಅನ್ನೋದು ಮನಸ್ಸಿನ ಒಂದು ಸ್ಥಿತಿಯೇ ಆಗಿದೆ. ನಾವು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಲಿ ಏನು ಬೇಕಿದ್ರೂ ಕಲ್ಪಿಸ್ಕೋಬಹುದು. ಕ್ರಿಯೇಟಿವಿಟಿ ಹುಟ್ಟೋದು ಹಾಗೇನೆ. ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ 100 ಬಾರಿ ಭಿನ್ನವಾಗಿ ಯೋಚಿಸೋದ್ರಿಂದ ಒಂದು ವಿಶೇಷವಾದ ಭಿನ್ನ ಆಲೋಚನೆ ಬರುತ್ತೆ. ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಈ ಜಗತ್ತಿನಲ್ಲಿ ಸಾಕಷ್ಟು ಧರ್ಮಗಳಿವೆ. ಆದರೆ ಬೌದ್ಧ ಧರ್ಮದಲ್ಲಿ ಲಂಕಾವತಾರ ಸೂತ್ರ ಎಂಬ ಒಂದು ಗ್ರಂಥವಿದೆ. ಈ ಲಂಕಾವತಾರ ಸೂತ್ರದಲ್ಲಿ ಬುದ್ಧ ತಮ್ಮ ಶಿಷ್ಯನಾದ ಮಹಾಮತಿಗೆ ಪದೇ ಪದೇ ಹೇಳ್ತಾನೆ, ಮಹಾಮತಿ, ಎಲ್ಲವೂ ಮನಸ್ಸೇ ಆಗಿದೆ ಅಂತ. ಮಹಾಮತಿ ಕೇಳ್ತಾನೆ, ಮನಸ್ಸೇ ಸ್ವರ್ಗವೇ ಅಂತ. ಆಗ ಬುದ್ಧ ಹೇಳ್ತಾರೆ, ಹೌದು, ಮನಸ್ಸೇ ಸ್ವರ್ಗ, ಮನಸ್ಸೇ ನರಕ, ಮನಸ್ಸೇ ಸಂಸಾರ, ಮನಸ್ಸೇ ಸನ್ಯಾಸ. ಮಹಾಮತಿ ಮತ್ತೆ ಕೇಳ್ತಾನೆ, ಹಾಗಾದರೆ ನಿರ್ವಾಣ ಅಥವಾ ಜ್ಞಾನೋದಯ ಅಂತಾರಲ್ಲ, ಅದು ಕೂಡ ಮನಸ್ಸ ಅಂತ. ಬುದ್ಧ ಹೇಳ್ತಾರೆ, ಹೌದು, ನಿರ್ವಾಣವೂ ಮನಸ್ಸೇ, ಜ್ಞಾನೋದಯವೂ ಮನಸ್ಸೇ, ಧ್ಯಾನವೂ ಮನಸ್ಸೇ ಅಂತ. ಎಲ್ಲವೂ ಮನಸ್ಸೇ. ಯಾವಾಗ ನಮಗೆ ಎಲ್ಲವೂ ಮನಸ್ಸೇ ಅನ್ನೋದು ಅರಿವಾಗುತ್ತೋ ಆಗ ನಾವು ಎಲ್ಲದರಿಂದ ಮುಕ್ತರಾಗ್ತೀವಿ. ಅಲ್ಲೇ ಆ ಕ್ಷಣದಲ್ಲೇ ಅಲ್ಲಿ ಯಾವ ಬಂಧನವೂ ಇರೋದಿಲ್ಲ, ಬಯಕೆಯೂ ಇರೋದಿಲ್ಲ. ಲಂಕಾವತಾರ ಸೂತ್ರದಲ್ಲಿ ಬುದ್ಧ ಅದನ್ನೇ ಹೇಳ್ತಾರೆ. ಈ ವಿಶ್ವ ಒಂದು ಮಾಯೆಯ ಲೋಕದ ಹಾಗೆ, ಗಂಧರ್ವ ಲೋಕದಂತೆ, ಜಾದುಗಾರನೊಬ್ಬ ಸೃಷ್ಟಿಸಿದಂತಹ ಲೋಕದ ಹಾಗೆ ಇಲ್ಲಿ ಎಲ್ಲವೂ ಇದೆ. ಅದು ಕೇವಲ ಆಲೋಚನೆಯ ರೂಪದಲ್ಲಿ. ನೀವು ಏನನ್ನೇ ಆಗಲಿ ದೂರದಲ್ಲಿ ಇರುವುದರಿಂದ ಪ್ರಾರಂಭಿಸಬೇಡಿ, ಹತ್ತಿರದ ವಿಚಾರದಿಂದ ಪ್ರಾರಂಭಿಸಿ ನೋಡಿ. ಅದು ಸಹ ಮನಸ್ಸೇ. ಪ್ರತಿಯೊಂದು ನಮ್ಮದೇ ಕಲ್ಪನೆ ಅನ್ನೋದು ನಮಗೆ ತಿಳಿದಾಗ ನಾವು ಎಚ್ಚೆತ್ತುಕೊಳ್ತೀವಿ. ಆಗ ನಮ್ಮ ಮನಸ್ಸಿಗೆ ನಾವೇ ಯಜಮಾನರಾಗ್ತೀವಿ. ಗಮನಿಸಿ ನೋಡಿ, ನಾವು ದುಃಖದಲ್ಲಿದ್ದಾಗ ನಮ್ಮ ಸುತ್ತಲ ವಾತಾವರಣ ಕೂಡ ದುಃಖದಿಂದಲೇ ಕೂಡಿರುತ್ತೆ. ನಮ್ಮ ಸುತ್ತಲ ವಾತಾವರಣ ಅದಕ್ಕೆ ನೆರವಾಗಿರುತ್ತೆ. ಹಾಗೆ ಸಂತೋಷದಿಂದ ಇದ್ದಾಗಲೂ ಸಹ ನಾವು ಗ್ರಹಣಶೀಲರಾಗ್ತೇವೆ. ಹಾಗೆ ಒಂದು ವೇವ್ ಲೆಂತ್ನ ಹಾಗೆ, ಅಂದರೆ ಕಂಪನ ತರಂಗದ ಅಲೆಯ ಹಾಗೆ ಅದು ಸುತ್ತುವರೆದಿರುತ್ತೆ. ಹಾಗೆ ನೋಡಿದರೆ ಅಲ್ಲೇನೂ ಆಗಿಲ್ಲ, ಆಗಿರೋದು ನಮ್ಮ ಮನಸ್ಸಿಗೆ. ಪ್ರಪಂಚ ಇದ್ದ ಹಾಗೇನೇ ಇದೆ. ಪರಿಸ್ಥಿತಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿರುತ್ತೆ. ಅದು ಕೆಳಗೆ ತಳ್ಳಲೂಬಹುದು, ಮೇಲೆ ಏಳಿಸಲೂಬಹುದು. ಅದು ಪ್ರೀತಿಸಲೂಬಹುದು, ದ್ವೇಷಿಸಲೂಬಹುದು, ಕೆಟ್ಟದ್ದನ್ನು ಮಾಡಬಹುದು, ಒಳ್ಳೆಯದನ್ನು ಬೇಕಿದ್ರೂ ಮಾಡಬಹುದು. ಅದಾವ ಲೆಕ್ಕಾಚಾರದಲ್ಲಿ ಸಾಗುತ್ತೋ ನಮಗೆ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇ, ದಯವಿಟ್ಟು 10 ನಿಮಿಷ ರಿಲ್ಯಾಕ್ಸ್ ಮಾಡಿ. ಕಷ್ಟ ಸುಖ ಏನೇ ಇರಲಿ ಅದು ಪ್ರತಿದಿನ ಇದ್ದದ್ದೇ. ನೀವು ಇಂದು ನಿಮಗೆ ಕೊಡಬೇಕಾದ ಸಮಯವನ್ನು ಕಿಂಚಿತ್ತಾದರೂ ಕೊಡಿ. ನಾಳೆಯ ದಿನ ಏನಾಗುತ್ತೋ ಏನೋ ಯಾರಿಗೊತ್ತು. ನಿಮ್ಮ ಮನಸ್ಸಿಗೆ ಹೇಳಿ, ಓ ಮನಸ್ಸೇ, 10 ನಿಮಿಷ ರಿಲ್ಯಾಕ್ಸ್ ಆಗಿರೋ, ಯಾಕಿಷ್ಟು ತಡ ಅಂತ. ಸುಮ್ಮನೆ ಕಣ್ಣು ಮುಚ್ಚಿ ಕೂತು 10 ನಿಮಿಷ ಧ್ಯಾನ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಸಮಸ್ಯೆಗೆ ಪರಿಹಾರ ಸಿಗಬಹುದು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಮನಸ್ಸು ಹಗುರ ಆಗಬಹುದು. ಪ್ರತಿದಿನ ಮನುಷ್ಯನ ಹೋರಾಟ ಇದ್ದದ್ದೇ. ಆತ ಆ ಹೋರಾಟವನ್ನು ನಡೆಸಲೇಬೇಕು. ಒಂದು ಕ್ಷಣದ ನೆಮ್ಮದಿಗಾಗಿ ಅಲ್ಲವೇ ಇಷ್ಟೆಲ್ಲ ಹೋರಾಟ. ಆ ಒಂದು ಕ್ಷಣದ ನೆಮ್ಮದಿಯನ್ನು ಎದುರು ನೋಡೋದಕ್ಕೋಸ್ಕರವಾದರೂ 10 ನಿಮಿಷ ರಿಲ್ಯಾಕ್ಸ್ ಮಾಡಿ.